ಮೆಟೀರಿಯಲ್ ವೈಸ್ ಮತ್ತು ಪ್ರೈಸ್ ವೈಸ್ ಟು ಗುಡ್. ನೈಸ್, ಚೆನ್ನಾಗಿದೆ. ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮಾತ್ರ. ಹೇ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್. ಮೀಶೋಯಿಂದ ಮ್ಯಾಕ್ಸಿ ಡ್ರೆಸ್ಸಸ್ನ ಆರ್ಡರ್ ಮಾಡಿದ್ದೀನಿ. ಇದನ್ನೆಲ್ಲ ಒಂದೊಂದೇ ಓಪನ್ ಮಾಡೋಣ. ಬನ್ನಿ, ಫಸ್ಟ್ ಇದಕ್ಕೆ ಹೋಗೋಣ. ಐಮ್ ಸೋ ಎಕ್ಸೈಟೆಡ್. ಇದಕ್ಕೆ ಹೋಗೋಣ ಫಸ್ಟು. ಕ್ಯೂಟ್ ಇದನ್ನು ಲಾಸ್ಟಿಗೆ ಹೋಗ್ಬೇಕಾಗಿತ್ತು. ಇದ್ರ ಮೇಲೆ ತುಂಬ ಹೋಪ್ ಇದೆ ಅದಕ್ಕೆ. ಸೊ ನೋಡೋಣ ಇದು ಹೇಗಿದೆ ಅಂತ. ಹೋಗ್ತಿದ್ದೀನಿ ಇದಕ್ಕೆ ಫಸ್ಟು. ಐ ಆಮ್ ಜಸ್ಟ್ ಇನ್ ಲವ್ ವಿತ್ ದಿಸ್ ಕಲರ್. ಮತ್ತೆ ಜಾಸ್ತಿ ಇವಾಗ ಈ ಥರ ಟ್ರೆಂಡು ಇದೆ ಅಲ್ವಾ, ಲೈಕ್ ಡಬಲ್ ಶೇಡ್ ಕಲರ್, ಲೈಕ್ ರೆಡ್ ವೈಟ್, ಯೆಲ್ಲೋ ವೈಟ್. ಸೊ ಓಪನ್ ಮಾಡೋಣ. ಮೈ ಗಾಡ್, ಮೈ ಗಾಡ್, ಲಿಟ್ರಲಿ ಎಷ್ಟು ಚೆನ್ನಾಗಿದೆ. ಹಿಂದೆ ಹೋಗ್ತೀನಿ ನೋಡಿ. ಗಾಯ್ಸ್, so beautiful guys. ಈ ಫ್ರಿಜಿ ಆಗಲಿ ನನಗೆ ಈ ಥರ ಆಗ್ಬಿಟ್ಟಿದ್ರೆ ಇಷ್ಟ ಆಗ್ತಿರಲಿಲ್ಲ. ಆದರೆ ನೋಡಿ, ಸೋ ಗುಡ್ ಅಲ್ಲ. ಕಲರ್ಗೂ ಅದಕ್ಕೂ ವೈಬ್ರೆಂಟಾಗಿ ಸೋ ಗುಡ್, ಸೋ ಗುಡ್. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಅದಕ್ಕೆ ನನಗೆ ಇಷ್ಟೊಂದು ಶಾಕ್ ಆಗಿದ್ದೀನಿ. ಯಾಕೆಂದರೆ ಹೇಗೆ ಬರ್ಬೋದು, ಏನಕ್ಕೆ ನನಗೆ ಇಷ್ಟ ಆಯಿತು ಅಂದರೆ ಕಲರ್ ವೈಸ್ ನೈಸ್, ಕ್ವಾಲಿಟಿ ವೈಸ್ ನೈಸ್, ಸೈಜ್ ವೈಸ್ ಆಲ್ಸೋ ನೈಸ್. ಸೊ ಇದರ ಸೈಜ್ ಬಂದು XS, ಎಕ್ಸ್ಟ್ರಾ ಸ್ಮಾಲ್. ಸೊ ನೋಡಿ, ವಾವ್, ಚೆನ್ನಾಗಿದೆ ಅಲ್ಲ, ತುಂಬಾ ಚೆನ್ನಾಗಿದೆ. ಐ ಲವ್ಡ್ ಇಟ್. ಗೈಸ್, ಪ್ರೈಸ್ ಬಂದು 377. ಆರಾಮಾಗಿ ಕೊಡ್ಬೋದು. ವರ್ತ್, ಲಿಟ್ರಲಿ ವರ್ತ್. ಪರವಾಗಿಲ್ಲ, ಫಿಟ್ಟಾಗಿದೆ. ನೈಸ್, ಹ್ಯಾಪಿ. ಬನ್ನಿ ನೆಕ್ಸ್ಟಿಗೆ ಹೋಗೋಣ. ಗುರ್ಗುರ್ ಸೌಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕನ್ಸ್ಟ್ರಕ್ಷನ್ ವರ್ಕ್ ನಡೀತದೆ ಎಲ್ಲ ಕಡೆಯಿಂದ. 6 ಮಂತ್ಸಿಂದ ಇದೆ ಪ್ರಾಬ್ಲಮ್. ಮೋರ್ ದೆನ್ 6 ಮಂತ್ಸ್ ಅನ್ಸುತ್ತೆ, ಇಯರೇ ಆಗೋಯಿತು. ಚೂರು ನಿಲ್ಲಿಸ್ಲಿ ಅಂತ ಒಂಚೂರು ನಿಲ್ಸೋದನ್ನ ಸ್ಟಾರ್ಟ್ ಮಾಡೋಣ. ಆದರೆ ಅವ್ರು ನಿಲ್ಸಲ್ಲ, ಇರಬೇಕು ಆಮೇಲೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಸೆಕೆಂಡ್ ಇವಾಗ ನಿಲ್ಸಿದ್ರು ಅಂದ್ಕೊಂಡ್ರೆ ಇಲ್ಲ ಇಲ್ಲ ಇಲ್ಲ, ಮತ್ತೆ ಸ್ಟಾರ್ಟ್. ಫೈನಲಿ ನಿಲ್ಲಿಸ್ತಾರೆ. ಸೊ ನೋಡಿ, ಬೇಗ ಬೇಗ ಮತ್ತೆ ಶುರು ಮಾಡಿಬಿಡ್ತಾರೆ. ಮೈ ಗಾಡ್ ಗೈಸ್, ಮೆಟೀರಿಯಲ್ ಟಾಪ್ ನಾಟ್ ಲಿಟ್ರಲಿ ಹೇಳ್ತಿದ್ದೀನಿ. ವಾವ್, ನೋಡಿದ ತಕ್ಷಣ ಎಷ್ಟು ಕ್ರೀಮ್ ಇದು. ಮತ್ತು ಹಾಗೆ ಇಲ್ಲಿ ಒಂದಷ್ಟು ಡಿಸೈನ್ ವರ್ಕ್ ಇದೆ, ಲೈಕ್ ಲೀಫ್ ಥರ. ಸೊ ಇದು ಬಂದು ಹೇಗಿದೆ ಅಂದರೆ ಈ ಥರ ಇದೆ. ಕೆಳಗಡೆನೂ ಅಷ್ಟೇ, ಇಲ್ಲೊಂದಷ್ಟು ವರ್ಕ್ ಇದೆ ಮತ್ತು ಮೇಲಿದೆ ಹೇಗಿದೆ. ಸೊ ಹಾಕಿ ನೋಡೋಣ ಬನ್ನಿ ಗೈಸ್. ಇದು ಈ ಥರ ಇದೆ. ಇದು ನನಗಷ್ಟು ನನ್ನ ಟೈಪ್ ಅಲ್ಲ ಅನಿಸ್ತಿದೆ. ಆದರೆ ನನಗೆ ಮೆಟೀರಿಯಲ್ ವೈಸ್ ಇಷ್ಟ ಆಯಿತು. ಲೆಂತ್ ನೋಡಿ ಇಲ್ಲಿವರೆಗೂ ಬರುತ್ತೆ.
ಆದರೆ ಅಷ್ಟು ನನ್ನ ಸ್ಟೈಲ್ ಅಲ್ಲ ಅನಿಸ್ತು ಅಷ್ಟು. ಅದಕ್ಕಿಂತ ಇದು ಅಷ್ಟಿಷ್ಟ ಆಗಲಿಲ್ಲ. ಆದರೆ ಮೆಟೀರಿಯಲ್ ಚೆನ್ನಾಗಿದೆ. ನಂತರ ಕ್ಯೂಟ್ ಆಗಿದೆ. ನನಗಿಲ್ಲಿ ಸಖತ್ ಪರ್ಫೆಕ್ಟಾಗಿ ಫಿಟ್ ಆಗ್ತಿದೆ. ಸೊ ಇದು ಬಂದು ಕೂಡ ಎಕ್ಸೆಸ್ಸು, ಎಕ್ಸ್ಟ್ರಾ ಸ್ಮಾಲ್. ಇದ್ರ ಪ್ರೈಸ್ ನೋಡೋಣ ಬನ್ನಿ ಎಷ್ಟು ಅಂತ. ಗೈಸ್ 310 ಗೈಸ್ ಅಷ್ಟೇ. ಕೊಡ್ಬೋದು ಬಿಡಿ, ಕೊಡ್ಬೋದು. ನಾಟ್ ಬ್ಯಾಡ್. ಈ ಪ್ರೈಸ್ಗೆ ಈ ಕ್ವಾಲಿಟಿಲಿ ಸಿಗ್ತಿದೆ ಅಂದರೆ ನೈಸ್, ಚೆನ್ನಾಗಿದೆ. ಸೊ ನೆಕ್ಸ್ಟಿಗೆ ಹೋಗೋಣ ಬನ್ನಿ. ನನ್ನ ಟೆಕ್ನಿಕ್ ಒಂದೊಂದ್ಸಲಿ ವರ್ಕ್ ಆಗುತ್ತೆ, ಒಂದೊಂದ್ಸಲಿ ವರ್ಕ್ ಆಗಲ್ಲ. ತಿಳ್ಕೊಂಡು ಹಿಂಗೆ ಎಳಿಬೇಕು ಅಷ್ಟೇ, ಓಪನ್ ಆಗೋಗುತ್ತೆ. ಓಪನ್ ಚಕ್ ಓಪನ್. ಓಕೆ, ಸೊ ಈ ಥರ ಇದೆ. ಓಕೆ ಓಕೆ ಓಕೆ. ನನಗೆ ಮೆಟೀರಿಯಲ್ ಎಷ್ಟು ಇಷ್ಟ ಆಗ್ತಿದೆ ಅಂದರೆ, ವಾವ್ ಸೊ ಕ್ಯೂಟ್. ಕ್ಯೂಟ್ ಆಗಿದೆ. ಕಲರ್ ವೈಸು ಚೆನ್ನಾಗಿದೆ, ಕ್ರೀಮಲ್ಲಿ. ಸೊ ಫುಲ್ ಎಲ್ಲ ಬಟರ್ಫ್ಲೈ ಪ್ರತಿಯೊಂದು ಕಲರಲ್ಲೂ, ಲೈಕ್ ಪಿಂಕ್, ಬ್ಲೂ, ಆರೆಂಜ್, ಬ್ಲ್ಯಾಕ್, ಎಲ್ಲೋ ಆರೆಂಜ್ ಇಲ್ಲ ಅನಿಸುತ್ತೆ, ಎಲ್ಲೋ ಡೇಟೆಡ್ ಎಲ್ಲೋ ಈ ಥರ ಇದೆ ಫ್ರಂಟಲ್ಲಿ. ಮತ್ತು ಮುಂದೆ ಈ ಥರ ವರ್ಕ್. ಸೊ ಮೀನ್ಸ್ ಲೈಕ್ ಶೋಲ್ಡರ್ ಹತ್ರ ಕ್ಯೂಟ್ ಆಗಿದೆ. ಮೆಟೀರಿಯಲು ಚೆನ್ನಾಗಿದೆ. ಇದು ಬಂದು ಎಕ್ಸೆಸ್ಸಲ್ಲಿ ಮಾಡಿದ್ದೀನಿ. ಸೊ ನೋಡಿ ಈ ಥರ ಇದೆ. ಹಾಕಿ ನೋಡೋಣ ಬನ್ನಿ. ಸೊ ಏನಂದರೆ ಇಲ್ಲೊಂಚೂರು ಎತ್ಕೋತಾ ಇದೆ ಅವಾಗಿಂದ ನೋಡಿ, ಹೋಲ್ ಡಿಸೈನ್. ಇಲ್ಲೇನೋ ಪರ್ಫೆಕ್ಟಾಗಿ ಕೂತಿದೆ ಅನಿಸುತ್ತೆ, ಇಲ್ಲಿ ನೋಡಿ ಎತ್ಕೊತಾ ಇದೆ ಅನಿಸ್ತಾ ಇದೆ. ಕ್ಯೂಟ್ ಆಗಿದೆ. ಸೊ ಇದು ಹಿಂದೆ ಹೋಗ್ತದೆ, ಒಂಚೂರು ಪ್ಯಾಟ್ರನ್ ಬೇರೆ ಥರ ಇದೆ. ಕ್ಯೂಟ್. ಓಕೆ, ನಾಟ್ ಸೋ ಗುಡ್ ಬಟ್ ಓಕೆ. ಫಸ್ಟ್ ಒಂದು ತುಂಬ ಹಾರ್ಟಲ್ಲಿ ಕುತ್ಕೊಂಡ್ಬಿಟ್ಟಿದೆ, ಬೇರೆದು ಯಾವುದೋ ಅಷ್ಟು ರಿಜಿಸ್ಟರ್ ಆಗ್ತಿಲ್ಲ. ಹೇಗಿದೆ ಅಂತ ನೀವು ಹೇಳಿ ಕಮೆಂಟ್ಸಲ್ಲಿ. ಓಕೆ, ಇದ್ರ ಪ್ರೈಸ್ ನೋಡೋಣ ಬನ್ನಿ ಎಷ್ಟು ಅಂತ. 308 ಗೈಸ್, ನಾಟ್ ಬ್ಯಾಡ್. ಪ್ರೈಸ್ ನೋಡಿದ್ರೆ ಓಕೆನೇ ಹೇಳ್ಬೋದು, ಯಾಕೆಂದರೆ ಕ್ವಾಲಿಟಿನೂ ಚೆನ್ನಾಗಿದೆ. ಒಂಚೂರು ಡಿಸೈನಲ್ಲಿ ನನಗೊಂಚೂರು ಅಷ್ಟು ಸ್ಯಾಟಿಸ್ಫೈ ಆಗ್ತಿಲ್ಲ, ಮೆಟೀರಿಯಲ್ ವೈಸ್ ಮತ್ತು ಪ್ರೈಸ್ ವೈಸ್ ಟು ಗುಡ್. ಸೊ ಬರೀ ನೆಕ್ಸ್ಟಿಗೆ ಹೋಗೋಣ. ಸೊ ಇದು ಬಂದು ಸೇಮ್, ಬಟ್ ಇದು ಇದು ಬಂದು ರೆಡ್ ಆ್ಯಂಡ್ ವೈಟಲ್ಲಿ. ಮತ್ತು ಇದೆಲ್ಲ ತುಂಬ ಚಿಕ್ಕದಾಗಿದೆ ಬಾಕ್ಸ್, ಅದು ತುಂಬ ದೊಡ್ಡದಾಗಿತ್ತು ಬಾಕ್ಸಸ್ಸು. ಸ್ವಲ್ಪ ಕ್ಯೂಟ್ ಅಲ್ಲ, ನನಗೆ ಹೇಳ್ಬೇಕಂದ್ರೆ ಈ ಥರ ಸ್ವಲ್ಪ ಇಷ್ಟ ಆಗ್ತಿದೆ ಜಾಸ್ತಿ. ಕ್ಯೂಟ್ ಆಗಿರುತ್ತಲ್ಲ ಅದಕ್ಕೆ. ವಾವ್, ಕಲರ್ ಇಸ್ ಸೋ ಗುಡ್. ಪಿಂಕ್ ಗೈಸ್, ಇದು ರೆಡ್ ಅಲ್ಲ. ಓಕೆ, ನಾನು ರೆಡ್ ಅಂದ್ಕೊಂಡೆ, ಕ್ಯಾಮ್ರಾದಲ್ಲೂ ರೆಡ್ ಥರ ಕಾಣಿಸ್ತಾ ಇದೆ. ಪಿಂಕ್ ಆ್ಯಂಡ್ ವೈಟ್. ಸೊ ಯಾಕೋ ದೊಡ್ಡ ಸೈಜ್ ಅನ್ನಿಸ್ತಾ ಇದೆ, ನೋಡಿ ಹೇಗಿದೆ ಅಂತ. ಸೇಮ್ ಗೈ, ವಾವ್, ಇದು ತುಂಬ ಜಾಸ್ತಿ ಫೀಲ್ಸ್ ಇದೆ. ಮತ್ತು ಇದು ಇಲ್ಲಿವರೆಗೂ ಬರುತ್ತೆ, ಹೇಗಿದೆ ಅಂತ. ಹೇಗೆ ಕಾಣುತ್ತೆ ಅಂತ ನೋಡೋಣ ಬನ್ನಿ ಗೈಸ್. ಲಿಟ್ರಲಿ ದೊಡ್ಡ ಆಗುತ್ತೆ, ಆಮೇಲೆ ಕಾಣುತ್ತೆ ಅಷ್ಟು ಚೆನ್ನಾಗಿ ಅಂತ ಅಂದ್ಕೊಂಡೆ, ಬಟ್ ಹಿಂದೆ ಹೋಗ್ತೀನಿ ನೋಡಿ.
ಮೈ ಗಾಡ್ ಗಾಯ್ಸ್, ಒಂಚೂರು ನನಗೆ ಇಲ್ಲಿ ಪರ್ಫೆಕ್ಟ್ ಆಗಿದೆ, ಮತ್ತು ನನಗೆ ಇಲ್ಲೂ ಪರ್ಫೆಕ್ಟ್ ಆಗಿದೆ, ಇಲ್ಲಿ ಪರ್ಫೆಕ್ಟ್ ಆಗಿದೆ ಆಯಿತಾ. ಒಂಚೂರು ಇಲ್ಲಿ ಸ್ಲೈಡಾಗಿ ಲೂಸು ಅಷ್ಟೇ, ಆದರೆ ಬ್ಯೂಟಿಫುಲ್ ಆಗಿದೆ, ಸೋ ಬ್ಯೂಟಿಫುಲ್. ಇಷ್ಟ ಆಯ್ತು ನನಗೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಬಂದು ಎಕ್ಸ್ಟ್ರಾ ಸ್ಮಾಲೇ. ಸೊ ಗೈಸ್, ಕ್ಯೂಟ್ ಅಲ್ಲ? ಬನ್ನಿ ಇದ್ರ ಪ್ರೈಸ್ ನೋಡೋಣ. ಚೆನ್ನಾಗಿ ಕಾಂಪ್ಲಿಮೆಂಟ್ ಕೂಡ ಮಾಡ್ತಿದ್ದೆ ನನ್ನ ಫೇಸಿಗೆ. ಸೊ ಇದು ಬಂದು 446, ಒಂಚೂರು ಬಡ್ಜೆಟ್ ಮೇಲೆ ಹೋಗ್ಬಿಟ್ಟಿದೆ, ಆದರೂ ಚೆನ್ನಾಗಿದೆ. ಬನ್ನಿ ಬೇರೆದಕ್ಕೆ ಹೋಗೋಣ. ತಂತ್ರ ಇಲ್ಲಿ ಪುಷಿಯಾಗಿ ಚೆನ್ನಾಗಿದೆ, ಫಿಟ್ ಪರ್ಫೆಕ್ಟ್ ಆಗಿದೆ. ಉಪ್ಸ್, ನೋಡಿ ಹಿಂಗೆ ಹೋಗ್ತೀನಿ. ಇಲ್ಲಿ ಎಲಾಸ್ಟಿಕ್ ಟೈಪ್ ಗೈಸ್, ಎಲಾಸ್ಟಿಕ್ ಟೈಪು ಫ್ಲವರ್ ಇದೆ ತುಂಬ, ಆದರೆ ನನಗಷ್ಟು ಕ್ವಾಲಿಟಿ ಅಷ್ಟೇನು ಇಷ್ಟ ಆಗಲಿಲ್ಲ, ಆದರೆ ಫೈನ್, ಚೆನ್ನಾಗಿದೆ. ಹೇಗೆ ಹೇಳಿ, ಜಡ್ಜ್ ಮಾಡೋಕ್ಕಾಗ್ತಾಯಿಲ್ಲ ಇದನ್ನು. ನನಗೇನೋ ಮೆಟೀರಿಯಲ್ ಒಂಚೂರು ಸ್ವಲ್ಪ ಇಷ್ಟ ಆಗ್ತಾಯಿಲ್ಲ, ಅದು ಬಿಟ್ಟರೆ ಕಲರು ಅಷ್ಟು ಇಷ್ಟ ಆಗ್ತಾಯಿಲ್ಲ, ತುಂಬ ಪ್ಯಾಚಿಯಾಗಿ ಅನಿಸ್ತಿದೆ. ಸೊ ಆದರೆ ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನಿಸ್ತಿದೆ ಅಷ್ಟೇ. ಇದು ಸೈಜ್ ಬಂದು ಎಕ್ಸ್ಟ್ರಾ ಸ್ಮಾಲು, ಮತ್ತು ಇದ್ರ ಪ್ರೈಸ್ ಬಂದು 214. ಓಕೆ, ಕೊಡ್ಬೋದು, ಪ್ರೈಸ್ ವೈಸಲ್ಲಿ ನಾಟ್ ಬ್ಯಾಡ್. ಅಷ್ಟಕ್ಕೆ ಇದೇ ಥರ ಕ್ವಾಲಿಟಿ ಸಿಗೋದು ಅಷ್ಟೇ, ಅಡ್ಜಸ್ಟ್ ಮಾಡ್ಕೊಬೇಕು. ಸೊ ಬನ್ನಿ ನೆಕ್ಸ್ಟಿಗೆ ಹೋಗೋಣ. ಈ ಕಲರಲ್ಲಿದೆ, ಪರ್ಪಲಲ್ಲಿದೆ, ಇದು ಅದೇನಾ ಅಲ್ವಾ, ನೋಡೋಣ ಹೇಳಿ. ಬ್ಲ್ಯಾಕಲ್ಲಿ ಮಾಡಿದ್ನಲ್ಲ, ಏನು ಇದು? ಓಕೆ, ಶೆಟ್ ಈ ಕಲರಲ್ಲಿ ಬಂದುಬಿಟ್ಟಿದೆ. ಬ್ಲ್ಯಾಕಲ್ಲಿ ಮಾಡಿದ್ದೆ ನಾನು, ಪರ್ಪಲಲ್ಲಿ ಬಂದಿದೆ. ಈ ಥರ ಇದೆ, ಇಲ್ಲಿ ಎಲಾಸ್ಟಿಕ್ ಟೈಪು, ಮತ್ತು ಒಂದು ಸ್ಟ್ರ್ಯಾಪ್. ಸೊ ನೋಡಿ ಫಿಲ್ಸ್ ಹೇಗಿದೆ ಅಂತ. ಮೆಟೀರಿಯಲ್ ಚೆನ್ನಾಗಿದೆ, ಸ್ಮೂತಾಗಿದೆ. ನೋಡೋಣ ರೀ, ಹಾಕಿ ನೋಡೋಣ ಹೇಗೆ ಕಾಣುತ್ತೆ. ಸ್ಮೂತಾಗಿದೆ ಅಂದರೆ ಸೊ ನೋಡಿ ಹೇಗಿದೆ ಅಂತ. ಚೆನ್ನಾಗಿ ಕಾಣಿಸ್ತಿದೆ, ಆದರೆ ನನಗೆ ಏನು ಫೀಲ್ ಆಗ್ತಿದೆ ಅಂದರೆ ಒಂಚೂರು ಇನ್ನೂ ಹೀಗಿದ್ದಿದ್ರೆ, ಇನ್ನೊಂದು 2-3 ಲೇಯರ್ ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಇನ್ನೊಂದು ಸ್ಟ್ರೈಟ್ ಆಗಿಬಿಟ್ಟಿದೆ, ಆದರೆ ಒಂದು ಸ್ವಲ್ಪ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನು ಕಲರ್ ಕಾಂಪ್ಲಿಮೆಂಟ್ ಮಾಡ್ತಿದ್ದೆ ಅಷ್ಟೇ, ಒಂಚೂರು ಫಿಲ್ಸ್ ಇರಬೇಕಿತ್ತು. ಸೊ ನೈಸ್ ಅಲ್ಲ? ಆದರೆ ನೈಸ್, ಚೆನ್ನಾಗಿದೆ, ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮಾತ್ರ. ಮೆಟೀರಿಯಲ್ಲು ಓಕೆ, ಸ್ಮೂತಾಗಿ, ಆದರೆ ತುಂಬ ನನಗನ್ಸುತ್ತೆ ಇದು ಔಟ್ ಆಫ್ ಫ್ಯಾಷನ್ ಅಂತ, ಬಟ್ ಚೆನ್ನಾಗಿದೆ ನೋಡೋದಕ್ಕೆ, ಕ್ಯೂಟ್. ಸೊ ಇದ್ರ ಪ್ರೈಸ್ ನೋಡೋಣ ಬನ್ನಿ. ಸೊ ಇದು ಎಕ್ಸ್ಟ್ರಾ ಸ್ಮಾಲ್ ಆಗಿ, ಇದ್ರ ಪ್ರೈಸ್ ಬಂದು 261. ಇಷ್ಟೇ, ಇಲ್ಲಿಗೆ ಈ ಹಾಲ್ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮಗೆ ಈ ಹಾಲ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.